ಹಲೋ ಅದನ್ನೇ ನೋಡ್ತೀರಾ, ಇಲ್ಲಿ ನೋಡಿ ಬನ್ನಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬನ್ನಿ. ಸೊ ಈ ಪ್ರಾಬ್ಲಮ್ ನೋಡಿ, ಈ ತರ ಪ್ರಾಬ್ಲಮ್ಸ್ ಮಿಸ್ ಎಲ್ಲ CET ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಅದನ್ನ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಕೊ ಅಂತೇಳಿ ಅದಾ. ಸೊ ಇನ್ನು ಸಾಲ್ವ್ ಮಾಡ್ತಾ ಕೂತ್ರೆ ಟೈಮ್ ಸಾಲೋದಿಲ್ಲ. ಎಕ್ಸಾಮ್ ಅಲ್ಲಿ ಯಾವ್ದೋ ಒಂದು ಆನ್ಸರ್ ಟಿಕ್ ಮಾಡ್ಬಿಡ್ತೀರಾ, ಅದು ರಾಂಗ್ ಆಗ್ಬೋದು ಇಲ್ಲ ಕರೆಕ್ಟ್ ಆಗ್ಬೋದು. ಸೊ ಕರೆಕ್ಟ್ ಆಗಿ ಯಾವ ತರ ಸಾಲ್ವ್ ಮಾಡೋದು ಅಂತೇಳಿ ನೋಡಿ ಅದಾ. ಸೊ ಆಲ್ಮೋಸ್ಟ್ ಆಲ್ ಹೆಂಗದ 2 into 1 2 plus 1 2 plus 1 3 divided by 2 ಹೌದಾ. ಸೊ ನಡು ಮಲ್ಟಿಪ್ಲಿಕೇಶನ್ ಇದೆ. 3 into 1 3 3 plus 1 4 4 divided by 3 ಹೌದಾ. ಸೊ 4 into 1 4 4 plus 1 5 divided by 4 ಕಂಟಿನ್ಯೂ ಆಗುತ್ತೆ. 499 into 1 499 plus 1 500 divided by 499 ಹೌದಾ. ಸೊ ಇವಾಗ ನಿಮ್ಗೆ ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಯಾವ ತರ ಕ್ಯಾನ್ಸಲ್ ಮಾಡೋದು ಗೊತ್ತಿದೆ ಹೌದಲ್ವಾ. 3 3 ಕ್ಯಾನ್ಸಲ್ ಆಗುತ್ತೆ, 4 4 ಕ್ಯಾನ್ಸಲ್ ಆಗುತ್ತೆ, 5 ಗೆ ನೆಕ್ಸ್ಟ್ 5 ಕ್ಯಾನ್ಸಲ್ ಆಗುತ್ತೆ. ಅದೇ ತರ ಕಂಟಿನ್ಯೂ ಆಗಿ ಇಲ್ಲಿ 488 ಇರುತ್ತೆ, ಇಲ್ಲಿ 499 ಇಲ್ಲಿ 499. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದು ಯಾವುದು 500 divided by 2. ಸೊ ಆನ್ಸರ್ ಏನು 500 divided by 2. ಸೊ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ನಿಮ್ಗೊಂದು ಹೋಮ್ವರ್ಕ್ ಕೊಡ್ಲೇಬೇಕಲ್ವಾ. ಸೊ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇದನ್ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಇದೇ ತರ ಶಾರ್ಟ್ಕಟ್ ಮೆಥಡ್ ಗಾಗಿ ನನ್ನ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.